ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ. ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯದ ಈ ಪರೀಕ್ಷಾ ಸರಣಿಯ 8ನೇ ಪರೀಕ್ಷೆಯ ಪ್ರಶ್ನೋತ್ತರಗಳ ಚರ್ಚೆಗೆ ಸ್ವಾಗತ. ಈ ಪರೀಕ್ಷೆಯಲ್ಲಿ ನಮಗಿದ್ದಂತಹ ಪಠ್ಯಕ್ರಮ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಕೀರ್ತನಾ ಸಾಹಿತ್ಯ, ಇನ್ನೊಂದು ಭರತೇಶ ವೈಭವ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿದ್ವಿ, ಅದರ ಉತ್ತರಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಭಾವಾರ್ಥದ ಪ್ರಶ್ನೆಗಳು. ಶೀರ್ಷಿಕೆಯನ್ನು ಚೆನ್ನಾಗಿ ಓದಬೇಕು. ಕ್ವಶನ್ ಏನು ಕೇಳ್ತಾನೆ? ಕೆಳಗಿನ ಪದ್ಯಗಳ ಸಂದರ್ಭವನ್ನು ಸೂಚಿಸಿ ಅವುಗಳ ಭಾವ ಮತ್ತು ಸ್ವಾರಸ್ಯವನ್ನು ಕುರಿತು ಬರೆಯಿರಿ. ಸಂದರ್ಭ, ಭಾವ ಮತ್ತು ಸ್ವಾರಸ್ಯ. ಓಕೆ, ನೆನ್ಪಿಡ್ಕೋಬೇಕಾಗುತ್ತೆ. ಇವುಗಳನ್ನು ಕುರಿತು ಬರೆಯಿರಿ ಅಂಥೇಳಿ 150. ಹಿಂದೆ ಭಾವಾರ್ಥಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸಾಕಷ್ಟು. ಸೊ ಮುಖ್ಯವಾಗಿ ಹೇಳೋದಾದರೆ, ಭಾವಾರ್ಥಗಳು ಬಂದಾಗ ನೀವು ಏನು ನೆನ್ಪಿಡ್ಕೊಳ್ಬೇಕು? ನಿಮಗೆ ಗೊತ್ತಿದೆ, ಮೊದಲನೇದಾಗಿ ಪೀಠಿಕೆ. ನೇರವಾಗಿ ಪದ್ಯಕ್ಕೆ ಧುಮುಕೋದಲ್ಲ, ಪೀಠಿಕೆಯಲ್ಲಿ ಕವಿಕಾವ್ಯ ವಿಚಾರಗಳನ್ನು ಪರಿಚಯ ಮಾಡಿಕೊಳ್ಬೇಕು. ನಂತರ ಸಂಕ್ಷಿಪ್ತವಾಗಿ ಈ ಪದ್ಯದ ಹಿನ್ನೆಲೆ, ಯಾವ ಹಿನ್ನೆಲೆಯಲ್ಲಿ ಈ ಪದ್ಯ ಮೂಡಿ ಬಂದಿದೆ ಅಂತ. ಪದ್ಯದ ಹಿನ್ನೆಲೆ ಮೊದಲನೇದು ಪೀಠಿಕೆ, ನಂತರ ಪದ್ಯದ ಹಿನ್ನೆಲೆ, ನಂತರ ಬಂದರೆ ಪದ್ಯದ ಹೊರ ಅರ್ಥವನ್ನು ಹೇಳಬೇಕು. ಮೇಲ್ನೋಟಕ್ಕೆ ಶಬ್ದಗಳು ಯಾವ ಅರ್ಥವನ್ನು ಪಸರಿಸ್ತವೆ, ಮೇಲ್ನೋಟಕ್ಕೆ ಏನು ಅರ್ಥ ನಮಗೆ ಪದ್ಯದಿಂದ ವ್ಯಕ್ತವಾಗುತ್ತದೆ, ಹೊರ ಅರ್ಥ. ನಂತರ ಒಳ ಅರ್ಥವನ್ನು ಹೇಳಬೇಕು. ಒಳ ಅರ್ಥ ಅಥವಾ ಅಂತರಾರ್ಥ, ಇದನ್ನು ಕವಿಯ ಆಶಯ, ಯಾವ ಆಶಯವನ್ನು ಇಟ್ಕೊಂಡ್ಬಿಟ್ಟು ಕವಿ ಪದ್ಯವನ್ನು ಬರೆದಿದ್ದಾನೆ, ಅಥವಾ ಕವಿಯ ದರ್ಶನ ಪ್ರತಿಭೆ ಅಥವಾ ಕವಿಯ ಕಾಣಿಕೆ, ಯಾವ ಕಾಣಿಕೆಯನ್ನು ಈ ಪದ್ಯ ಹೊತ್ತು ತಂದಿದೆ, ಈ ಆಯಾಮವನ್ನು ಚರ್ಚೆ ಮಾಡಬೇಕು. ನಂತರ ಬಂದರೆ ಕಾವ್ಯಗುಣ, ಕಾವ್ಯಮಯತೆಗಳು, ಕಾವ್ಯಗುಣಗಳು. ಈ ಪದ್ಯದಲ್ಲಿ ವ್ಯಕ್ತವಾಗುವಂತಹ ಕಾವ್ಯಗುಣಗಳು ಯಾವ್ಯಾವು? ಅಲಂಕಾರಗಳಿದ್ದಾವೋ, ಸಂಕೇತಗಳಿದ್ದಾವೋ, ಪ್ರತಿಮೆಗಳಿದ್ದಾವೋ ಅಲ್ವಾ, ಪ್ರಾಸ, ಲಯಬದ್ಧತೆ, ಹಾಡುಗಾರಿಕೆ ಅಲ್ವಾ, ಜನಪದೀಯ ಶೈಲಿ, ಚೇತೋಹಾರಿ ಶೈಲಿ ಅಲ್ವಾ, ಸೊ ಇತ್ಯಾದಿಯಾಗಿ ಭಾಷೆ, ಬಳಸಿರುವಂತಹ ಭಾಷೆ, ದೇಶೀಯ ಭಾಷೆ. ಸೊ ಇವೆಲ್ಲ ಕಾವ್ಯಗುಣಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು. ನಂತರ ಬಂದರೆ ಇದನ್ನು ತೌಲನಿಕವಾಗಿ ಚರ್ಚೆ ಮಾಡಿ. ತೌಲನಿಕವಾಗಿ ಇದೇ ಕಾವ್ಯ ಬೇರೆ ಕವಿಗಳು ಹೇಗೆ ನಿರ್ವಹಿಸಿದ್ದಾರೆ, ಅಥವಾ ಈ ಪದ್ಯ ಸಂದರ್ಭದಲ್ಲಿ ಬರುವಂತಹ ಸನ್ನಿವೇಶ ಬೇರೆ ಕಾವ್ಯಗಳಲ್ಲಿ ಹೇಗೆ ನಿರ್ವಹಣೆಗೊಂಡಿದೆ, ಅಥವಾ ಬೇರೆ ಕೀರ್ತನಕಾರರು ಅಥವಾ ವಚನಕಾರರು ಈ ಪ್ರತ್ಯೇಕವಾದ ವಚನವನ್ನು, ಕೀರ್ತನೆಯನ್ನು ಹೇಗೆ ನಿರ್ವಹಿಸಿದ್ದಾರೆ, ತೌಲನಿಕವಾಗಿ ಅಧ್ಯಯನ ಮಾಡುವಂಥದ್ದು. ಕಡೆಯಲ್ಲಿ ಅವಶ್ಯವಿದ್ದರೆ, ಹೊಂದಾಣಿಕೆ ಆಗುವ ಹಾಗಿದ್ದರೆ ಮಾತ್ರ ಪ್ರಚಲಿತ ವಿದ್ಯಮಾನಗಳೇ ಹೊಂದಿಸಿ ಬರೀಬೇಕು. ಪ್ರಚಲಿತ ವಿದ್ಯಮಾನ ಅಥವಾ ವಾಸ್ತವಿಕ ಅನ್ವಯಿಕೆ, ವಾಸ್ತವಿಕ ಸಮಾಜಕ್ಕೆ ಈ ಪದ್ಯ ಹೇಗೆ ಅನ್ವಯವಾಗುತ್ತದೆ, ವಾಸ್ತವಿಕ ಅನ್ವಯಿಕೆ. ನಂತರ ಉಪಸಂಹಾರ, ಒಟ್ಟಾರೆ ಸಾರಾಂಶದ ರೂಪದಲ್ಲಿರಬೇಕು ಉಪಸಂಹಾರ ನಿಮಗೆ. ಸೊ ಇಷ್ಟು ಆಯಾಮಗಳು. ಕೆಲವೊಂದು ಪದ್ಯಗಳಿಗೆ ಕೆಲವೊಂದು ಆಯಾಮಗಳು ಚಿಕ್ಕವಾಗ್ತವೆ. ಫಾರ್ ಎಕ್ಸಾಂಪಲ್ಲು, ಕೆಲವೊಂದು ಪದ್ಯಗಳಲ್ಲಿ ಅಷ್ಟೇನು ಹೇಳಿಕೊಳ್ಳುವಂತಹ ಕಾವ್ಯಗಳು ಇರದೇ ಇರಬಹುದು, ಕೆಲವೊಂದು ಪದ್ಯಗಳಲ್ಲಿ ತೌಲನಿಕ ಅಂಶಗಳನ್ನು ಚರ್ಚೆ ಮಾಡಲು ಆಗದೇ ಇರಬಹುದು ಅಲ್ವಾ. ಸೊ ಆ ಪದ್ಯಕ್ಕೆ ಅನುಗುಣವಾಗಿ ಕೆಲವೊಂದು ವಿಷಯಗಳು ಮಹತ್ವ ಪಡ್ಕೊಳ್ತವೆ. ನೀವು ಭಾವಾರ್ಥವನ್ನೇ ಬರೀಬೇಕಾದ್ರೆ ಈ ವಿಚಾರಗಳನ್ನು ಮನಸ್ಸಲ್ಲಿಟ್ಟುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಮೊದಲನೇ ಪದ್ಯ ಏನು? ಇದು ಜ್ಞಾನಶೂನ್ಯನ ಪಂಚೇಂದ್ರಿಯ ಪಂಚಾಗ್ನಿ, ಜ್ಞಾನಿಯ ಇಂದ್ರಿಯ ಪಂಚರತ್ನ. ಜ್ಞಾನವಿಲ್ಲದೆ ಭೋಗಿಸುವ ಭೋಗಿ ಭವರೋಗಿ, ಜ್ಞಾನವಿಡಿದ ಭೋಗಿ ಯೋಗಿ. ಸೊ ಪೇಪರ್ 2 ಪರೀಕ್ಷಾ ಪತ್ರಿಕೆ 2ರಲ್ಲಿ ಭಾವಾರ್ಥಗಳಿಗೆ ಬಂದರೆ ನಿಮಗೆ ಒಂದು ಪಂಪ ಭಾರತದ ಪದ್ಯ ಇರುತ್ತೆ, ಇನ್ನೊಂದು ಕುಮಾರವ್ಯಾಸ ಭಾರತದ ಪದ್ಯ ಇರುತ್ತೆ, ಒಂದು ವಚನ ಇರುತ್ತೆ, ಒಂದು ಕೀರ್ತನೆ ಇರುತ್ತೆ. ಈ 5ನೇ ಪದ್ಯ ಇದೆಯಲ್ಲ, 5 ಪದ್ಯಗಳಿರ್ತವೆ, ಅವು ಕಂಪಲ್ಸರಿ. 5ನೇ ಪದ್ಯ ಇದೆಯಲ್ಲ, ಅದು ಭರತೇಶ ವೈಭವದಿಂದ ಪದ್ಯ ಆಗಿರ್ಬೋದು, ಅಥವಾ ನಂಬಿಯಣ್ಣರಗಳಲ್ಲಿ ಬರುವಂಥ ಪದ್ಯ ಆಗಿರ್ಬೋದು. ಎರಡರಲ್ಲೂ ಒಂದು ಕೊಡ್ತಾನೆ, ಇಂಥದ್ದೇ ಕೊಡ್ತಾನೆ ಅಂತ ಹೇಳಕ್ಕೆ ಬರೋದಿಲ್ಲ. ಹೆಚ್ಚು ಸಾಧ್ಯತೆ ಇರುವಂಥದ್ದು ಭರತೇಶ ವೈಭವದ ಪದ್ಯದಲ್ಲಿ. ಓಕೆ, ಸೊ ಈ ಒಂದು ಪದ್ಯ ಜ್ಞಾನ ಶೂನ್ಯನ ಪಂಚೇಂದ್ರಿಯ ಪಂಚಾಗ್ನಿ. ನೋಡಿ, ಇಲ್ಲಿ ನಾನು ಹೇಳಿದೆ, ನೀವು ಮೊದಲನೇಗೆ ಏನು ಬರೀಬೇಕಪ್ಪ? ಪೀಠಿಕೆ ಬರೀಬೇಕು. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಭಾವಾರ್ಥಕ್ಕೆ ಬಂದಾಗ, ಪಂಪನ ಬಗ್ಗೆ ಭಾವಾರ್ಥ ಬಂದಾಗ ಏನು ಪೀಠಿಕೆ ಬರೀಲಿ, ಕುಮಾರವ್ಯಾಸನ ಬಗ್ಗೆ ಭಾರತಕ್ಕೆ ಬಂದಾಗ ಕುಮಾರವ್ಯಾಸ ಭಾರತದ ಬಗ್ಗೆ ಏನು ಪೀಠಿಕೆ ಬರಲಿ, ಈ ಪೀಠಿಕೆಗಳನ್ನು ಸಿದ್ಧ ಮಾಡಿಟ್ಕೊಳ್ಳೋದು ಬಹಳ ಮುಖ್ಯ. ಪಂಪನ ಕವಿತೆ ಭಾವಾರ್ಥಕ್ಕೆ ಅದು ನೀವು ಬರೀತೀರ, ಕಂಪಲ್ಸರಿ. ಅದು ಕನ್ನಡ ಸಾಹಿತ್ಯ ಐಚ್ಛಿಕ ಪರೀಕ್ಷೆಗೆ ತಯಾರಾಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಸಿದ್ಧ ಮಾದರಿಯ ಉತ್ತರಗಳನ್ನು ತಯಾರು ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಉದಾಹರಣೆಗೆ ಪೀಠಿಕೆಗಳು, ಉಪಸಂಹಾರಗಳು,
ಪಂಪನ ಪದ್ಯ ಬಂದಾಗ ನಾನೇನು ಪೀಠಿಕೆ ಬರೀಬೇಕು, ನಾನೇನು ಉಪಸಂಹಾರ ಬರೀಬೇಕು. ಕುಮಾರವ್ಯಾಸ ಭಾರತ ಬಂದಾಗ ಏನು ಪೀಠಿಕೆ ಬರೀಬೇಕು, ಏನು ಉಪಸಂಹಾರ ಬರೀಬೇಕು, ಬಹಳ ಮುಖ್ಯ. ವಚನ ಸಾಹಿತ್ಯ ಬಂದಾಗ ಏನು ಪೀಠಿಕೆ ಬರೀಬೇಕು, ಏನು ಉಪಸಂಹಾರ ಬರೀಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಆ ಪೀಠಿಕೆ 4 ಸಾಲನ್ನು ಮೀರಬಾರ್ದು, ಅತಿಯಾದ ವಿವರಣೆಯೂ ಕೂಡ ಇರಬಾರ್ದು. ಇಲ್ಲಿ ಪೀಠಿಕೆ ಬಂದಾಗ ಆದಷ್ಟು ನೀವು ಮೊದಲನೇದಾಗಿ ಅಭ್ಯಾಸ ಮಾಡ್ತಾ ಇದ್ದರೆ, ಇಫ್ ಯು ಆರ್ ಜಸ್ಟ್ ಬಿಗಿನಿಂಗ್ ಟು ರೈಟ್ ದ ಆನ್ಸರ್ಸ್, ಪೀಠಿಕೆಯನ್ನು ಸರಳವಾಗಿರೋದಕ್ಕೆ ಪ್ರಯತ್ನ ಪಡಿ. ಕವಿ, ಕಾವ್ಯ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ. ಇಲ್ಲ ಸರ್ ನಾನು ಅದೆಲ್ಲ ಕರಗತ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಅಡ್ವಾನ್ಸ್ಡ್ ಅಂತ ಬಂದಾಗ ನೀವು ಏನು ಮಾಡಬೇಕು, ಕೃತಿಯ ಮುನ್ನುಡಿಗಳನ್ನು ಓದಿ, ಅಥವಾ ಸಾಮಾನ್ಯನಿಗೆ ಸಾಹಿತ್ಯ ಪುಸ್ತಕದಲ್ಲಿ ಕೃತಿಯ ಬಗ್ಗೆ ಅವರು ಮಾಡಿರುವಂಥ ವಿಮರ್ಶೆಗಳನ್ನು ಓದಿ. ಅಲ್ಲಿ ಅವರು ಕವಿಯ ಬಗ್ಗೆ, ಕಾವ್ಯದ ಬಗ್ಗೆ ಹೇಳಿರುವಂತಹ ವಿಶೇಷವಾದಂತಹ ಸಾಲುಗಳನ್ನು ಆಯ್ದುಕೊಳ್ಳಿ, ಅದನ್ನು ಬಳಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಇನ್ನೂ ಮುಂದುವರೆದು ಹೋದರೆ ಆ ಪದ್ಯದ ಹಿನ್ನೆಲೆಗೆ ತಕ್ಕಂತೆ, ಆ ಪದ್ಯದ ಸನ್ನಿವೇಶಕ್ಕೆ ತಕ್ಕಂತೆಯೂ ಕೂಡ ಪೀಠಿಕೆಗಳನ್ನು ರಚಿಸ್ಬೋದು. ಇರಲಿ, ಇಲ್ಲಿ ಏನು ಪೀಠಿಕೆ ಬರಿಬೋದು, ಇಲ್ಲಿ ಯಾವುದಾದ್ರೂ ಒಂದು ಪದ್ಯದ ಸಾಲನ್ನು ಬಳಸ್ಕೊಳ್ಬೋದು. ಇಲ್ಲಿ ನಾನು ಪದ್ಯದ ಸಾಲನ್ನು ಬಳಸ್ಕೊಳ್ತೀನಿ. ಏನದು, ಕೇಳಿರೋ ಭವ್ಯರು ನಿಮಗೊಂದು ಸುಖತೆಯ ಪೇಳ್ವೆನು ಅತಿ ಮೃದುವಾಗಿ ಅಂತ ಹೇಳ್ತಾನೆ. ಕೇಳಿರೋ ಭವ್ಯರು ನಿಮಗೊಂದು ಸುಖತೆಯ ಪೇಳ್ವೆನು ಅತಿ ಮೃದುವಾಗಿ ಎಂದು ರತ್ನಾಕರನು ದೇಸಿ ಸಾಂಗತ್ಯದಲ್ಲಿ ಪುರಾಣ ಕಾವ್ಯವನ್ನು ಸಾಮಾಜಿಕ ಸಮಕಾಲೀನತೆಗೆ ಅನ್ವಯವಾಗುವಂತೆ ಅಥವಾ ಒಗ್ಗಿಸಿ ಸ್ವತಂತ್ರ ಪ್ರತಿಭೆ ಮೆರೆದ ಭರತೇಶ ವೈಭವ ಕೃತಿಯಿಂದ ಆಯ್ದುಕೊಂಡಿರುವ ಪದ್ಯದ ಸಾಲು. ಕೇಳಿರೋ ಭವ್ಯರು ನಿಮಗೊಂದು ಸುಖತೆಯ ಪೇಳುವೆನು ಅತಿ ಮೃದುವಾಗಿ ಎಂದು ದೇಸಿ ಸಾಂಗತ್ಯದಲ್ಲಿ ಪುರಾಣ ಕಾವ್ಯವೊಂದನ್ನು ರತ್ನಾಕರನು ಸಮಕಾಲೀನ ಸಮಾಜಕ್ಕೆ ಒಗ್ಗಿಸಿ ಸ್ವತಂತ್ರ ಪ್ರತಿಭೆಯನ್ನು ಮೆರೆದಿರುವ ಭರತೇಶ ವೈಭವ ಕೃತಿಯಿಂದ ಈ ಪ್ರಸಕ್ತ ಪದ್ಯದ ಸಾಲುಗಳನ್ನು ಆಯ್ದುಕೊಳ್ಳಲಾಗಿದೆ. ಈ ರೀತಿಯಾಗಿ ನೀವು ಪೀಠಿಕೆ ಬರೀಬೋದು. ಓಕೆ, ನಂತರ ಬಂದರೆ ಹಿನ್ನೆಲೆಯನ್ನು ಬರೆಯೋದಾದರೆ ಏನು ಹೇಳ್ತೀರಾ? ಹಿನ್ನೆಲೆ ಸಾಮಾನ್ಯವಾಗಿ ಭರತೇಶ ವೈಭವಕ್ಕೆ ಯಾವುದೇ ಇದೇ ಹಿನ್ನೆಲೆಯನ್ನು ಕೊಟ್ಟರು ನಡೆಯುತ್ತೆ. ಏನು, ಅದಾಗಲೇ 16ನೇ ಶತಮಾನಕ್ಕೆ ಹಿನ್ನೆಲೆಗೆ ಬಿದ್ದಿದ್ದಂತಹ ಜೈನ ಧರ್ಮವನ್ನು, ಜೈನ ಧಾರ್ಮಿಕ ತತ್ವಗಳನ್ನು ಸಮಕಾಲೀನ ಸಮಾಜಕ್ಕೆ ಅನ್ವಯವಾಗುವಂತೆ ವಿಶೇಷವಾಗಿಸಿ ಜೈನ ಧಾರ್ಮಿಕ ಪುರಾಣವನ್ನು ಸ್ವತಂತ್ರ ಪ್ರತಿಭೆಯಿಂದ ಪುನರ್ಸೃಷ್ಟಿಸಿ ಅಲ್ವಾ, ಅಲ್ಲಿ ಏನು ಮಾಡಿದ್ದಾನೆ, ರತ್ನಾಕರ ಭರತೇಶ ವೈಭವ ಕೃತಿಯನ್ನು ಬರೆದಿದ್ದಾನೆ ಅಲ್ವಾ. ಸೊ ಹಾಗೆ ಏನು, ಭೋಗ ಯೋಗ ಸಮನ್ವಯ ದೃಷ್ಟಿಯಿಂದ, ಹೊಸ ದೃಷ್ಟಿ ಅಂದರೆ ಯಾವುದು, ಭೋಗ ಯೋಗ ಸಮನ್ವಯ ದೃಷ್ಟಿಯಿಂದ ಬರೆದಿರುವಂತಹ ಈ ಕಾವ್ಯದಲ್ಲಿ ನೀವು ಬೇಕಾದರೆ ಈ ಪದ್ಯದ ಸಾಲುಗಳು ಮುಖ್ಯವಾಗಿ ಮೊದಲನೆಯ 3-4 ಸಂಧಿಗಳಿಂದನೇ ನಿಮಗೆ ಯಾವುದು, ಆಸ್ಥಾನ ಸಂಧಿ, ಕವಿವಾಕ್ಯ ಸಂಧಿ, ಮುನಿಭುಕ್ತಿ ಸಂಧಿ, ಆರೋಗಣೆ ಸಂಧಿ, ಬಹುತೇಕವಾಗಿ 4 ಸಂಧಿಗಳಿಂದಲೇ ಭಾವಾರ್ಥ ಬರೋದು ನಿಮಗೆ. ಈ ಪ್ರಸಕ್ತ ಪದ್ಯ ಕವಿವಾಕ್ಯ ಸಂಧಿಯಿಂದ ಆಯ್ದುಕೊಳ್ಳಲಾಗಿದೆ. ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಯಾಕೆಂದರೆ ಇದನ್ನು ಎಲ್ಲರೂ ಬರೆಯಲ್ಲ. 4 ಸಂಧಿಗಳಿರೋದು, ಅದರಲ್ಲಿ ಈ ಥೀಮ್ಡ್ ನಿಮಗೆ ನೀವು ನಿಮ್ಮ ಮಾರ್ಕ್ ಮಾಡಿಸಿರ್ತಾರೆ ಮೋಸ್ಟ್ಲಿ ಕ್ಲಾಸ್ ನನ್ನ ಕ್ಲಾಸಲ್ಲಿ ಪ್ರತಿಯೊಂದು ಪದ್ಯನೂ ಮಾರ್ಕ್ ಮಾಡಿಸಿದ್ದೀನಿ. ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದೆ, ಬಹುತೇಕವಾಗಿ ಎಲ್ಲ ಪದ್ಯಗಳನ್ನು ಮಾರ್ಕ್ ಮಾಡಿಸಿದ್ದೀನಿ, ಇಂಪಾರ್ಟೆಂಟ್ ಆಗಿರುವಂಥ ಪದ್ಯಗಳನ್ನು. ಸೊ ನಿಮಗೆ ಪದ್ಯ ನೋಡಿದ ತಕ್ಷಣ ಆ ಸಂಧಿ ಯಾವುದು ಅನ್ನೋದು ಅರ್ಥ ಆಗಬೇಕು. ಓಕೆ, ಸೊ ಇಲ್ಲಿ ಕವಿವಾಕ್ಯ ಸಂಧಿ, ದಿವಿಜ ಕಲಾಧರನೆಂಬ ಕವಿಯು ಭರತನ ಅಂತರಂಗದ ಪ್ರಪಂಚವನ್ನು ಬಣ್ಣಿಸಿ ಪದ್ಯ ಕಟ್ಟಿ ಬಣ್ಣಿಸಿರುವಂತಹ ಸಂಧಿ ಇದು. ಓಕೆ, ಸೊ ಆ ಕವಿವಾಕ್ಯ ಸಂಧಿಯಿಂದ ಆಯ್ದುಕೊಂಡಿರುವಂತಹ ಒಂದು ಪದ್ಯ ಅಂತಲೂ ಹೇಳ್ಬೋದು ಅಲ್ವಾ. ಆಸ್ಥಾನದಲ್ಲಿ, ಭರತನ ಆಸ್ಥಾನದಲ್ಲಿ ದಿವಿಜ ಕಲಾಧರನೆಂಬ ಕವಿಯು ಭರತನ ಅಂತರಂಗವನ್ನು, ಭರತನ ಭೋಗಯೋಗ ಸಮನ್ವಯ ಸಾಧಿಸಿದ ಅಂತರಂಗವನ್ನು ಕಾವ್ಯದಲ್ಲಿ ಅಲ್ವಾ ಹಾಡು ಕಟ್ಟಿ ಅಥವಾ ಕಾವ್ಯ ಕಟ್ಟಿ ಬಣ್ಣಿಸಿದ್ದಾನೆ ಈ ಪದ್ಯದ ಮೂಲಕ. ಸೊ ಈ ರೀತಿಯಾಗಿ ನೀವು ಹಿನ್ನೆಲೆ ಬರೀಬೋದು. ನಂತರ ಬಂದರೆ ಇಲ್ಲಿ ನೇರವಾಗಿ ನೀವು ಪದ್ಯದ ಹೊರ ಅರ್ಥಕ್ಕೆ ಹೋಗೋಣ. ಹೊರ ಅರ್ಥಕ್ಕೆ ಬಂದಾಗ
ಗಮನಿಸಬೇಕು. ಇಲ್ಲಿ ಏನು ಹೇಳ್ತಿದ್ದಾರೆ, ಜ್ಞಾನಶೂನ್ಯನ ಪಂಚೇಂದ್ರಿಯ ಪಂಚಾಗ್ನಿ, ಜ್ಞಾನಿಯ ಇಂದ್ರಿಯ ಪಂಚರತ್ನ. ಹೇಗೆ ಜ್ಞಾನದಿಂದ ಪಂಚೇಂದ್ರಿಯಗಳನ್ನು ನಿಗ್ರಹಿಸಬಹುದು? ಪಂಚೇಂದ್ರಿಯಗಳೆಂದರೆ ಬದುಕನ್ನು ಆಪೋಷಣ ತೆಗೆದುಕೊಳ್ಳುವ ಶಕ್ತಿಗಳಲ್ಲ. ಪಂಚೇಂದ್ರಿಯಗಳನ್ನು ಜ್ಞಾನದ ಮುಖಾಂತರ ಸರಿಯಾಗಿ ದುಡಿಸಿಕೊಂಡರೆ ಅವುಗಳು ನಮಗೆ ಪಂಚರತ್ನವಾಗಿ ನಮ್ಮ ಬದುಕಿನ ಸಾಧನೆಗಳಿಗೆ ಸಹಕಾರಿಯಾಗುತ್ತವೆ. ಅದೇ ಅಜ್ಞಾನದಿಂದ ಪಂಚೇಂದ್ರಿಯಗಳನ್ನು ಬಳಸಿಕೊಂಡರೆ ನಾವು ಪಂಚೇಂದ್ರಿಯಗಳ ದಾಸರಾಗುತ್ತೇವೆ ಅಲ್ವಾ? ನಾವು ಪಂಚೇಂದ್ರಿಯಗಳ ದಾಸರಾದಾಗ ಪಂಚೇಂದ್ರಿಯಗಳು ನಮ್ಮನ್ನು ಬಲಿ ತೆಗೆದುಕೊಳ್ತವೆ. ಅದೇ ರೀತಿ ಜ್ಞಾನ ಭೋಗ ಅನ್ನುವಂಥದ್ದು, ಸಂಸಾರದ ಭೋಗವನ್ನುವಂಥದ್ದು ಹೇಯವಾದುದಲ್ಲ. ಭೋಗ ಹೇಯವಾದುದಲ್ಲ. ರತ್ನಾಕರಣ ಉದ್ದೇಶವೇ ಇದು. ಭೋಗವನ್ನುವಂಥದ್ದು ಅಥವಾ ಸಂಸಾರ ಅನ್ನುವಂಥದ್ದು ತಿರಸ್ಕಾರ ಯೋಗ್ಯವಾದುದಲ್ಲ. ಬದುಕನ್ನು ಸಾಧಿಸುವ ನಿಮಿತ್ತ ಆ ಭೋಗ ಬಂದಿದೆ. ನಮ್ಮ ಬದುಕಿನಲ್ಲಿ ನಾವು ಈ ಸಂಸಾರದಲ್ಲಿ ಹುಟ್ಟಿದ ಕಾರಣಕ್ಕೆ ನಾವು ನಿರ್ವಹಿಸಬೇಕಾದಂತಹ ಜವಾಬ್ದಾರಿಗಳಿಗನುಸಾರವಾಗಿ ಭೋಗಗಳನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾನೆ ರತ್ನಾಕರ ಅಲ್ವಾ? ಸೊ ಅದೇ ರೀತಿಯಾಗಿ ಭೋಗ ಹೇಯವಾದುದಲ್ಲ, ಅದನ್ನು ಜ್ಞಾನದಿಂದ ಅನುಭವಿಸೋದು ಕಲಿಬೇಕು. ಜ್ಞಾನವಿಲ್ಲದೆ ಭೋಗಿಸುವನು ಅವನು ಭವರೋಗಿ. ಭವ ಅಂದರೆ ಬದುಕು. ರೋಗಿಷ್ಠವಾದ ಜೀವನವನ್ನು ಮಾಡ್ತಾನೆ. ರೋಗಿಷ್ಠವಾದ ಜೀವನ ಅಂದ್ರೇನು? ದುರ್ಬಲತೆ, ಅಸಹಾಯಕತೆ, ಅನಿರ್ದಿಷ್ಟತೆ ಅಲ್ವಾ, ಅಸಹನೆ, ಅನಿಶ್ಚಿತತೆ. ಇಂತಹ ಬದುಕು ನಿರರ್ಥಕವಾದುದು. ಯಾವಾಗ ಅಜ್ಞಾನದಿಂದ ಭೋಗವನ್ನು ಅನುಭವಿಸ್ತೇವೆ ಆಗ ಬದುಕು ನಿರರ್ಥಕವಾಗುತ್ತೆ. ಭವರೋಗಿ ಅಲ್ವಾ, ರೋಗಿಷ್ಠರಾಗಿ ಜೀವನ ಸಾಗಿಸಬೇಕಾಗತ್ತೆ. ಅದೇ ಜ್ಞಾನವಿಡಿದ ಭೋಗಿ ಯೋಗಿ. ಜ್ಞಾನವಿಡಿದ ಭೋಗಿ ಯೋಗಿ ಅಲ್ವಾ? ಭೋಗವನ್ನು ಜ್ಞಾನದ ಮುಖಾಂತರ ನಾವು ಬೋಧಿಸಿದಾಗ ನಾವು ಆ ಯೌಗಿಕ ವ್ಯಕ್ತಿತ್ವವನ್ನು ಸಾಧಿಸ್ಬೋದು. ಅಂತಹ ಯೌಗಿಕ ವ್ಯಕ್ತಿತ್ವ ಅಂದ್ರೇನು? ಅಲ್ಲಿ ಏನಿದೆ, ಬದುಕನ್ನು ಗೆದ್ದಿರುವಂತಹ ಒಂದು ಭಾವನೆ ಇದೆ. ಯೋಗಿ ಅಂತ ಹೇಳಿದ್ರೇನು? ಬದುಕನ್ನು ಗೆದ್ದಿರುವಂಥವನು ಅಲ್ವಾ? ಈ ಸಂಸಾರದ ಮಿತಿಗಳನ್ನು ಗೆದ್ದಿರುವಂತಹ ಮನೋಭಾವ. ಭೋಗದ ಹಿಡಿತಕ್ಕೆ ಸಿಕ್ಕದೆ ಅದನ್ನು ಮೀರಿ ನಿಂತಹ ಮನಸ್ಥಿತಿ, ಅದು ಯೌಗಿಕ ಮನಸ್ಥಿತಿ. ಓಕೆ, ಇದು ಮೇಲಾರ್ಥವನ್ನು ಹೇಳ್ತೀರ. ಅಂತರಾರ್ಥವನ್ನು ಹೇಳಬೇಕಾದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ನೀವೇನಪ್ಪ, ಹಿಂದಿನ ಜೈನ ಧಾರ್ಮಿಕ ಪುರಾಣಗಳು ಹೇಳಿದಂತೆ ಸಂಸಾರವನ್ನು ನೋಡಿ. ನಾವು ಇಲ್ಲಿ ಒಡ್ಡಾರದಲ್ಲಿ ನೋಡಿದ್ವಿ, ಆಮೇದ್ಯದೊಲ್ ಕ್ರೀಡಿಸುವ ಬಾಲಕಂಬೋಳ್ ಕಾಲಮಂ ಬರಿದೆ ಕಳೆದೆ. ಸಂಸಾರವನ್ನು ಆಮೇಧ್ಯಕ್ಕೆ ಹೋಲಿಸಿದರು, ಸಂಸಾರವನ್ನು ನೊರೆಯ ಉಂಡೆಗೆ ಹೋಲಿಸಿದರು ಅಲ್ವಾ? ದೇಹವನ್ನು ಮೈಲಿಗೆಗೆ ಹೋಲಿಸಿದರು ಅಲ್ವಾ? ಸೊ ಈ ಮನೋಭಾವವನ್ನು ತೊರೆದು ರತ್ನಾಕರ ಏನು ಮಾಡಿದ್ದಾನೆ, ಸಂಸಾರದಲ್ಲಿದ್ದು ಆಧ್ಯಾತ್ಮಿಕ ಜಯವನ್ನು ಸಾಧಿಸುವುದು, ಆಧ್ಯಾತ್ಮಿಕ ಜಯ ಸಾಧಿಸುವ ಮಾರ್ಗವನ್ನು ಬೋಧಿಸಿದ್ದಾನೆ. ಓಕೆ, ಸಂಸಾರದಲ್ಲಿದ್ದು ಆಧ್ಯಾತ್ಮಿಕ ಸಾಧನೆ, ಇದಕ್ಕೆ ದಾರಿದೀಪವಾಗುವುದು ಯಾವುದು? ಜ್ಞಾನ. ಭರತನ ಪ್ರಕಾರ ಈ ರತ್ನಾಕರನ ಪ್ರಕಾರ ಈ ಜ್ಞಾನ ಯಾವುದು? ಈ ಜ್ಞಾನ, ಇದನ್ನು ನಾವು ಭೇದ ವಿಜ್ಞಾನ ಅಂತ ಕರಿತೀವಿ. ಭೇದ ವಿಜ್ಞಾನ. ಯಾವ ಭೇದ ವಿಜ್ಞಾನ? ನೋಡಿ, ಆತ್ಮ ಬೇರೆ ದೇಹ ಬೇರೆ ಎಂದು. ಭೋಗಿಸಿದರೆ ಕರ್ಮ ಬಂಧವಿಲ್ಲ. ಆತ್ಮಜ್ಞಾನವೂ ಇರಬೇಕು ನಮಗೆ, ಸಂಸಾರದಲ್ಲಿ ನಮ್ಮ ಜವಾಬ್ದಾರಿಗಳ ಜ್ಞಾನವೂ ಇರಬೇಕು. ಇದನ್ನೇ ವಚನಕಾರರು ಏನಂತ ಕರೆದಾರಪ್ಪ? ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಅಂತರಂಗ ಅಂದರೆ ಆತ್ಮ, ಬಹಿರಂಗ ಅಂದರೆ ದೇಹ. ಈ ರೀತಿಯಕ್ಕೂ ಅನ್ವಯಿಸ್ಬೋದು ನಾವು ಅಲ್ವಾ? ಸೊ ಈ ಜ್ಞಾನ ನಮ್ಮ ಬದುಕನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಅಂದರೆ ಇಲ್ಲಿ ರತ್ನಾಕರ ಏನು ಮಾಡ್ತಾನೆ, ಧರ್ಮಕ್ಕೆ ವೈಚಾರಿಕ ನೆಲೆಗಟ್ಟನ್ನು ಕೊಡ್ತಾನೆ ನೋಡಿ.
ವೈಚಾರಿಕ ನೆಲೆಗಟ್ಟು. ವೈಚಾರಿಕತೆ ಎಂದು ಹೇಳಿದರೆ ನಾವು ವಿಚಾರವಂತಿಕೆಯಿಂದ ಮೌಲ್ಯಗಳನ್ನು ಅರಿತುಕೊಳ್ಳುವಂಥದ್ದು, ಕೇವಲ ನಂಬಿಕೆಯಿಂದ ಅಲ್ಲ ಅಲ್ವಾ. ಅಲ್ಲಿವರೆಗೂ ಪುರಾಣ ಏನು ಬೋಧಿಸುತ್ತೆ, ಪುರಾಣ ಯಾವ ಶಾಸ್ತ್ರಗಳನ್ನು ಓದುವ ಅಂತ ಹೇಳುತ್ತೆ, ಪುರಾಣ ಯಾವ ವ್ರತಗಳನ್ನು ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅಂತ ಹೇಳುತ್ತೆ, ಅದನ್ನೇ ನಾವು ಮೂಢರಾಗಿ ಅಲ್ವಾ ಅದನ್ನು ಪಾಲಿಸ್ಕೊಂಡು ಬಂದಿದ್ದು ಧರ್ಮ ಅಂತಿತ್ತು. ಯಾವಾಗ ಶರಣ ಚಳವಳಿ ಬಂತೋ ಆವಾಗ ಧಾರ್ಮಿಕ ಆಯಾಮಗಳಿಗೆ ಒಂದು ವೈಚಾರಿಕ ಅರ್ಥವನ್ನು, ವ್ಯಾಖ್ಯಾನವನ್ನು ಕೊಟ್ಟರು ವಚನಕಾರರು. ಅದೇ ಕೀರ್ತನ ಸಾಹಿತ್ಯದಲ್ಲೂ ಕೂಡ ಅದೇ ಮುಂದುವರಿತು. ಅದೇ ಹಾದಿಯನ್ನು ರತ್ನಾಕರನು ಕೂಡ ತುಳಿದ. ಹಾಗಾಗಿ ಧಾರ್ಮಿಕ ಮೌಲ್ಯಗಳಿಗೆ ಅಥವಾ ಧಾರ್ಮಿಕ ವಿಚಾರಗಳಿಗೆ ವೈಚಾರಿಕ ನೆಲೆಗಟ್ಟನ್ನು ಕೊಟ್ಟ. ಹೇಗೆ? ಜ್ಞಾನದಿಂದ ನಾವು ಬದುಕನ್ನು ಜಯಿಸ್ಬೋದು, ಯಾವುದೇ ಆಚರಣೆಗಳಿಂದಲ್ಲ, ಪೂಜೆ ಪುನಸ್ಕಾರಗಳೆಂಬ ಬಹಿರಂಗದ ಜೀವನದಿಂದಲ್ಲ, ಜ್ಞಾನ ಮುಖ್ಯ ಅಂತ ಹೇಳ್ತಾನೆ ಅಲ್ವಾ. ಸೊ ಅದು ಕಾವ್ಯದ ಒಳ ಅರ್ಥ. ಸಂಸಾರದಲ್ಲಿದ್ದು ಬದುಕನ್ನು ಸಾಧಿಸುವ ಬಗೆ ಇಲ್ಲಿ ನಾವು ಏನು ನೋಡ್ತೀವಪ್ಪ, ನಾವು ವಚನಕಾರರ ಪ್ರಭಾವ. ಕೀರ್ತನಕಾರರ ಪ್ರಭಾವವೂ ಕೂಡ ಅಷ್ಟೇ ಅಲ್ವಾ. ಯಾವುದು? ಮಾನವ ಜನ್ಮ ದೊಡ್ಡದು ಎನ್ನುವಂಥ ಭಾವನೆಗಳು ಅಲ್ವಾ. ಆ ಬದುಕನ್ನು ನಾವು ಸಾಧಿಸಿಕೊಳ್ಳಬೇಕು, ಅದೇ ಜ್ಞಾನ ಅಲ್ವಾ. ಕನಕದಾಸರ ಕೀರ್ತನೆ ಇದೆಯಲ್ಲಪ್ಪ, ಜ್ಞಾನದ ಅಡುಗೆ ಮಾಡಬೇಕಣ್ಣ, ಸುಜ್ಞಾನದ ಅಡುಗೆ ಮಾಡಬೇಕಣ್ಣ, ಅದನ್ನು ಕೂಡ ಇಲ್ಲಿ ಬಳಸ್ಕೋಬೋದು. ಜ್ಞಾನದ ಅಡುಗೆ, ಸುಜ್ಞಾನದ ಅಡುಗೆಯ ಮಾಡಬೇಕಣ್ಣ. ಅದೇ ವಚನಕಾರರ ಸಾಲು ಬಂದರೆ, ಅರಿದರೆ ಶರಣ, ಮರೆದರೆ ಮಾನವ. ಹಾಗಾಗಿ ಇಲ್ಲಿ ತನ್ನ ಸಮಕಾಲೀನ ವಿಚಾರಗಳು, ವೈಚಾರಿಕತೆಗಳು ರತ್ನಾಕರನನ್ನು ಪ್ರಭಾವಿಸಿವೆ, ಇದು ಆಶಯ. ನಂತರ ಬಂದರೆ ಕಾವ್ಯಗುಣಕ್ಕೆ ಬಂದಾಗ, ದೇಸಿ ಸಾಂಗತ್ಯ. ದೇಸಿ ಸಾಂಗತ್ಯದಲ್ಲಿ ಗಂಭೀರವಾದಂತಹ ಧಾರ್ಮಿಕ ವಿಚಾರಗಳನ್ನು ಗಂಭೀರವಾದಂತಹ ಧಾರ್ಮಿಕ ವಿಚಾರಗಳನ್ನು ಸರಳವಾದ, ಹೆಂಗೆ ಹೇಳ್ತಾನೆ ಅವನು ರತ್ನಾಕರ ಹೇಳ್ತಾನೆ, ಬಿದಿರಂತಿರಲೇಕೆ ಕಾವ್ಯ ಕಬ್ಬಿನಂತಿರಬೇಕು ಅಂತ. ಕಬ್ಬಿನಂತಿರಬೇಕು ಅಂದರೆ ಆಸ್ವಾದ್ಯವಾಗಿರಬೇಕು. ಹಾಗೆ ಸರ್ವರಿಗೂ ಆಸ್ವಾದ್ಯವಾಗುವಂತೆ ಅಲ್ವಾ. ಕನ್ನಡಿಗರು ಎಂತ ಚೆಂದಾದುದು, ತೆಲುಗರು ಮಂಚಿದು, ತುಳುವರು ಎಂಚ ಪೊರ್ಲ್ಯಾಂಡು ಎನ್ನುವಂತೆ ಮೈಯುಬ್ಬಿ ಕೇಳಬೇಕಣ್ಣ ಅಲ್ವಾ. ಆ ರೀತಿಯಾಗಿ ಆಸ್ವಾದ್ಯವಾಗುವಂತೆ ಅಲ್ವಾ ಇಂತಹ ಗಂಭೀರ ಧಾರ್ಮಿಕ ವಿಚಾರಗಳನ್ನು ದೇಸಿ ಸಾಂಗತ್ಯವೆಂಬ ಹಾಡಿನ ಮಟ್ಟಿನಲ್ಲಿ ವಿಶೇಷಗೊಳಿಸಿದ್ದಾನೆ. ಅದರ ಜೊತೆಗೆ ಇವಳು ಬಳಸಿರುವಂತಹ ಹೋಲಿಕೆಗಳು ನೋಡಿ, ಪಂಚೇಂದ್ರಿಯ ಪಂಚಾಗ್ನಿ, ಅದೇ ರೀತಿ ಜ್ಞಾನೀಯ ಇಂದ್ರಿಯ ಪಂಚರತ್ನ, ಬಳಸಿರುವಂತಹ ಸಂಕೇತಗಳು ಪಂಚರತ್ನ ಅಲ್ವಾ. ಅವುಗಳಿಗೆ ವ್ಯಾಖ್ಯಾನವೇ ಬೇಕಿಲ್ಲ, ಆ ಬಳಸಿರುವಂತಹ ಸಂಕೇತಗಳಿಗೆ ವ್ಯಾಖ್ಯಾನವೇ ಬೇಕಿಲ್ಲ. ಕವಿಯ ಭಾವನೆಗಳನ್ನು ಯಥಾವತ್ತಾಗಿ ಸಹೃದಯನ ಮನಸ್ಸಿಗೆ ಮುಟ್ಟಿಸುವ ಕೆಲಸವನ್ನು ಈ ಸಂಕೇತಗಳು ಮಾಡ್ತವೆ. ಅವುಗಳಿಗೆ ಹೆಚ್ಚು ವ್ಯಾಖ್ಯಾನದ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಅತ್ಯಂತ ಸಮರ್ಥವಾಗಿ ಈ ಹೋಲಿಕೆಗಳನ್ನು ಬಳಸ್ಕೊಂಡಿದ್ದಾನೆ. ಹಾಗಾಗಿ ನಿಮ್ಮ ಮುನ್ನುಡಿಯಲ್ಲಿ ಒಂದು ಮಾತಿದೆ, ಉಪಮಾಲೋಲ, ರೂಪಕ ಚಕ್ರವರ್ತಿ, ನಾದಾಲೋಲ ಎಂಬ ಬಿರುದುಗಳು. ಉಪಮಾಲೋಲ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ನಾದಾಲೋಲ ಎಂಬ ಬಿರುದುಗಳು ಒಟ್ಟಾಗಿ ರತ್ನಾಕರನಿಗೆ ಸಲ್ಲುತ್ತವೆ. ಯಾಕೆಂದರೆ ಅವನಲ್ಲಿರುವಂತಹ ಕಾವ್ಯ ಪ್ರತಿಭೆಗೆ. ಇದು ಕಾವ್ಯ ಪ್ರತಿಭೆಯ ಗುಣ. ಕಡೆಯಲ್ಲಿ ಉಪಸಂಹಾರ ಏನು ಮಾಡ್ತೀರಾ? ಅದೇ ನಿಮ್ಮ ಮುನ್ನುಡಿಯಲ್ಲಿರುವಂತಹ ಕೆಲವೊಂದು ರತ್ನಾಕರನ ಬಗ್ಗೆ ಇರುವಂಥ ಸಾಲುಗಳನ್ನು ಬಳಸ್ಕೊಳ್ಳಿ. ಉದಾಹರಣೆಗೆ ನೂರಾರು ವರ್ಷಗಳಿಂದ ನಿರ್ವಹಿಸಿಕೊಂಡು ಬಂದಂತಹ ಒಂದು ಧಾರ್ಮಿಕ ಪುರಾಣವನ್ನು ಪಂಪನಂತಹ ಶ್ರೇಷ್ಠ ಕವಿಗಳು, ದಾರ್ಶನಿಕರು ಕಾಣದಂತಹ
ವಿಶೇಷ ಸ್ವತಂತ್ರ ದರ್ಶನ ಪ್ರತಿಭೆಯಿಂದ ಭರತನನ್ನು ನಾಯಕನನ್ನಾಗಿಸಿ ಆ ಪುರಾಣ ಕಾವ್ಯಕ್ಕೆ ಹೊಸ ಶಕ್ತಿಯನ್ನು ಹರಿಸಿ ಸ್ವತಂತ್ರ ಧೀಶಕ್ತಿಯನ್ನು ರತ್ನಾಕರ ಭರತೇಶ ವೈಭವದಲ್ಲಿ ಮೆರೆದಿದ್ದಾನೆ. ಸೊ ಈ ಥರ ನೀವು ನಿಮ್ಮ ಕನ್ಕ್ಲೂಷನ್ನ ಮಾಡ್ಬೋದು. ಓಕೆ, ಸೊ ಇದು ನಿಮಗೆ ಮೊದಲನೆಯ ಪದ್ಯ.